ಅದರಿಂದ ಏನು ವಚನಭ್ರಷ್ಟ ಅಂತ ಯಾರೂ ಬೈಯೋದಿಲ್ಲ. ನುಡಿದಂತೆ ನಡೆದಿದ್ದೇವೆ ಮಾಡಿ ರೈತರ ಆತ್ಮಹತ್ಯೆಗಳು ನಡೀತಾ ಇದೆಯಲ್ಲ, ನಮ್ಮ ರೈತರ ಕಡೆನೂ ಸ್ವಲ್ಪ ಗಮನ ಕೊಡಿ. ರೈತ ಬದುಕಿದ್ರೆ ಈ ದೇಶ, ರೈತ ಇಲ್ಲದೆ ಇದ್ದರೆ ಈ ದೇಶ ಕೇಳೋರು ಯಾರು? ಆ ಪರಿಸ್ಥಿತಿಗೆ ಬರ್ತೀವಿ. ಅದರಿಂದ ಇವತ್ತು ಆ ಗ್ಯಾರಂಟಿ ಸ್ಕೀಮ್ನ ಒಂದು ಸೈಡ್ಗೆ ಇಟ್ಟುಬಿಡಿ. ಏನು ನೀವೇನು ದುಡ್ಡು ಕೊಡ್ತಿರೋದು ಅಷ್ಟರಲ್ಲೇ ಇದೆ. ವೃದ್ಧಾಪ್ಯ ವೇತನ, ಪೆನ್ಷನ್ಗಳು, ವಿಧವೆಯರಿಗೆ 18 ಲಕ್ಷಕ್ಕೋ 20 ಲಕ್ಷಕ್ಕೋ ಕುಟುಂಬಗಳಿಗೆ ಕಳೆದ 4 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಹಸುಗಳು ಸತ್ತಿದ್ದಾವೆ, ಕುರಿಗಳು ಸತ್ತಿದ್ದಾವೆ. ಇನ್ನೂ ಎಷ್ಟು ಈ ವರ್ಷದ ಅರ್ಜಿ ಕೊಟ್ಕೊಂಡವರಲ್ಲ ರೈತರು, ಹಸು ಸತ್ತು ಕುರಿ ಸತ್ತಿರತಕ್ಕಂಥದ್ದು ಸುಮಾರು 106 ಕೋಟಿ, ಅದರದ್ದು ದುಡ್ಡು ಕೊಟ್ಟಿಲ್ಲ. ಇನ್ನು ಹಲವಾರು ಕಡೆ ನೀವೇ ಏನೇನು ಪರಿಸ್ಥಿತಿ ಅಂತೇಳಿ ಸರ್ಕಾರದ ಕಿವಿ ಹಿಂಡ್ತಾನೂ ಇದ್ದೀರಿ ನೀವು ಮಾಧ್ಯಮದ ಸ್ನೇಹಿತರು. ಆದರೂ ಸಹ ಅದು ಯಾವುದನ್ನು ಚಕಾರ ಇರ್ತಾ ಇಲ್ಲ ಸರ್ಕಾರದಲ್ಲಿ. 3 ದಿನ 4 ದಿನ ಡೆಲ್ಲಿಲಿ ಕೂತ್ಕೊತೀರಿ. 30 ಜನ 40 ಜನ MLAಗಳ ಅಲ್ಲಿ ಕೂತ್ಕೊಂಡು ನಮಗೆ ಮಂತ್ರಿಗಿರಿ ಅಂತೇಳಿ ಅಲ್ಲೇ ಅಲಿತಾ ಅವರೇ. ಈ ಕೆಲಸ ನೀವು ಮಾಡ್ಕೊಂಡು, ಈ ಸರ್ಕಾರ ನಡ್ಕೊಂಡು ರೈತರನ್ನು ಮತ್ತೆ ಈ ನಾಡಿನ ಸಮಸ್ಯೆ ಬಗೆಹರಿಸೋದಿಲ್ಲಿಂದ ಬಗೆಹರಿಸ್ತೀರಿ. 2 ತಿಂಗಳಾಯ್ತಾ ಬಂತು. ಈ ಸರ್ಕಾರ ಟೇಕ್ ಆಫ್ ಆಗಿದೆ ಅಂತಲೇ ಯಾರಿಗೂ ಅನ್ನಿಸ್ತಾ ಇಲ್ಲ. ಇವತ್ತು ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಅದರಿಂದ ಇವತ್ತು ಈ ಸರ್ಕಾರದಲ್ಲಿ ರೈತನ ಕಷ್ಟಗಳೇನಿದೆ ಅದಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರಗಳನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ರೈತರು ಈ ಬೆಳೆ ಬೆಳೀಲಿಕ್ಕೆ ಬೆಳೆ ಸಾಲ ಏನು ತಗೊಂಡಿದ್ದಾರೆ, ಆ ಬೆಳೆ ಸಾಲದ ಸಂಪೂರ್ಣ ಮಾಹಿತಿಗಳನ್ನು ಪಡೆದು ತಕ್ಷಣ ಆ ಬೆಳೆ ಸಾಲಕ್ಕೆ ಏನಾದರೂ ಒಂದು ಪರ್ಯಾಯದಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹ ಮಾಡ್ತೀನಿ. ಸರಿ. ಅದರಿಂದ ಏನು ವಚನಭ್ರಷ್ಟ ಅಂತ ಯಾರೂ ಬೈಯೋದಿಲ್ಲ. ನುಡಿದಂತೆ ನಡೆದಿದ್ದೇವೆ ಮಾಡಿ ರೈತರ ಆತ್ಮಹತ್ಯೆಗಳು ನಡೀತಾ ಇದೆಯಲ್ಲ, ನಮ್ಮ ರೈತರ ಕಡೆನೂ ಸ್ವಲ್ಪ ಗಮನ ಕೊಡಿ. ರೈತ ಬದುಕಿದ್ರೆ ಈ ದೇಶ, ರೈತ ಇಲ್ಲದೆ ಇದ್ದರೆ ಈ ದೇಶ ಕೇಳೋರು ಯಾರು? ಆ ಪರಿಸ್ಥಿತಿಗೆ ಬರ್ತೀವಿ. ಅದರಿಂದ ಇವತ್ತು ಆ ಗ್ಯಾರಂಟಿ ಸ್ಕೀಮ್ನ ಒಂದು ಸೈಡ್ಗೆ ಇಟ್ಟುಬಿಡಿ. ಏನು ನೀವೇನು ದುಡ್ಡು ಕೊಡ್ತಿರೋದು ಅಷ್ಟರಲ್ಲೇ ಇದೆ. ವೃದ್ಧಾಪ್ಯ ವೇತನ, ಪೆನ್ಷನ್ಗಳು, ವಿಧವೆಯರಿಗೆ 18 ಲಕ್ಷಕ್ಕೋ 20 ಲಕ್ಷಕ್ಕೋ ಕುಟುಂಬಗಳಿಗೆ ಕಳೆದ 4 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಹಸುಗಳು ಸತ್ತಿದ್ದಾವೆ, ಕುರಿಗಳು ಸತ್ತಿದ್ದಾವೆ. ಇನ್ನೂ ಎಷ್ಟು ಈ ವರ್ಷದ ಅರ್ಜಿ ಕೊಟ್ಕೊಂಡವರಲ್ಲ ರೈತರು, ಹಸು ಸತ್ತು ಕುರಿ ಸತ್ತಿರತಕ್ಕಂಥದ್ದು ಸುಮಾರು 106 ಕೋಟಿ, ಅದರದ್ದು ದುಡ್ಡು ಕೊಟ್ಟಿಲ್ಲ. ಇನ್ನು ಹಲವಾರು ಕಡೆ ನೀವೇ ಏನೇನು ಪರಿಸ್ಥಿತಿ ಅಂತೇಳಿ ಸರ್ಕಾರದ ಕಿವಿ ಹಿಂಡ್ತಾನೂ ಇದ್ದೀರಿ ನೀವು ಮಾಧ್ಯಮದ ಸ್ನೇಹಿತರು. ಆದರೂ ಸಹ ಅದು ಯಾವುದನ್ನು ಚಕಾರ ಇರ್ತಾ ಇಲ್ಲ ಸರ್ಕಾರದಲ್ಲಿ. 3 ದಿನ 4 ದಿನ ಡೆಲ್ಲಿಲಿ ಕೂತ್ಕೊತೀರಿ. 30 ಜನ 40 ಜನ MLAಗಳ ಅಲ್ಲಿ ಕೂತ್ಕೊಂಡು ನಮಗೆ ಮಂತ್ರಿಗಿರಿ ಅಂತೇಳಿ ಅಲ್ಲೇ ಅಲಿತಾ ಅವರೇ. ಈ ಕೆಲಸ ನೀವು ಮಾಡ್ಕೊಂಡು, ಈ ಸರ್ಕಾರ ನಡ್ಕೊಂಡು ರೈತರನ್ನು ಮತ್ತೆ ಈ ನಾಡಿನ ಸಮಸ್ಯೆ ಬಗೆಹರಿಸೋದಿಲ್ಲಿಂದ ಬಗೆಹರಿಸ್ತೀರಿ. 2 ತಿಂಗಳಾಯ್ತಾ ಬಂತು. ಈ ಸರ್ಕಾರ ಟೇಕ್ ಆಫ್ ಆಗಿದೆ ಅಂತಲೇ ಯಾರಿಗೂ ಅನ್ನಿಸ್ತಾ ಇಲ್ಲ. ಇವತ್ತು ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಅದರಿಂದ ಇವತ್ತು ಈ ಸರ್ಕಾರದಲ್ಲಿ ರೈತನ ಕಷ್ಟಗಳೇನಿದೆ ಅದಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರಗಳನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ರೈತರು ಈ ಬೆಳೆ ಬೆಳೀಲಿಕ್ಕೆ ಬೆಳೆ ಸಾಲ ಏನು ತಗೊಂಡಿದ್ದಾರೆ, ಆ ಬೆಳೆ ಸಾಲದ ಸಂಪೂರ್ಣ ಮಾಹಿತಿಗಳನ್ನು ಪಡೆದು ತಕ್ಷಣ ಆ ಬೆಳೆ ಸಾಲಕ್ಕೆ ಏನಾದರೂ ಒಂದು ಪರ್ಯಾಯದಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ